ಹಾಗೋ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ 12ರ ರೋಸ್ಟರ್ ಅಂದರೆ ಅದು ನಮ್ಮ ಗಿಲ್ಲಿ ಅಂತ ಅನಿಸ್ತಾ ಇದೆ. ಬಿಕಾಸ್ ಅಲ್ಲಿ ನಮ್ಮ ರೋಸ್ಟಿಂಗ್ ಮಾಡ್ತಿರೋವಂಥದ್ದು ಅಶ್ವಿನಿ ಗೌಡ ಅವರಿಗೆ ಸಿಕ್ಕಾಪಟ್ಟೆ ರೋಸ್ಟ್ ಮಾಡ್ತಾವನೆ ಗುರು. ಅವನೇನು ಕಂಟೆಸ್ಟೆಂಟಾ ಇಲ್ಲ ರೋಸ್ಟರ್ ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲಿ ಹೆಂಗ್ ಉರಿಸ್ತವನೆ ಅಂತಂದ್ರೆ ನಿಜವಾಗ್ಲೂ ಮುಟ್ಟು ನೋಡ್ಕೋಬೇಕು, ಆ ರೇಂಜಿಗೆ ಹಾಕೊಂಡು ಉರಿಸ್ತವನೆ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ. ಪ್ರೋಮೋದಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನನ್ನ ನೀನು ಗೆಲ್ಲಲಾರೆ ಅಂತ ಆಡ್ತಿರೋವಂಥದ್ದು ಅದು ಅಶ್ವಿನಿ ಗೌಡಗೆ ಅಂತಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅಶ್ವಿನಿ ಅವರು ಅಷ್ಟೇ ಯಾವ ರೇಂಜಿಗೆ ಅತಿಯಾಗಿ ಆಡ್ತಿದ್ದಾರೆ ಅಂತಂದರೆ ಅದೇ ರೇಂಜ್ಗೆ ಇವನು ಕೂಡ ಉರಿಸ್ತವನೆ. ಆ್ಯಂಡ್ ಇಲ್ಲಿ ರಾಜಮಾತೆ ಬಂದರೆ ಎದ್ದು ನಿಂತ್ಕೊಬೇಕು ಅನ್ನೋ ಪರಿಜ್ಞಾನ ಇಲ್ವಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಅವನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಶ್ವಿನಿಗೆ. ಆ ಥರ ಅಂದ ತಕ್ಷಣನೇ ಮಲ್ಲಮ್ಮ ಅವರೇ ನೀವು ಬಂದಿದ್ದು ನಾವು ನೋಡಲೇ ಇಲ್ಲ ಅಂತ ಹೇಳ್ಬಿಟ್ಟು ಮಲ್ಲಮ್ಮನ್ನೇ ಒಂದು ರೀತಿ ರಾಜಮಾತೆ ಅನ್ನೋ ರೀತಿ ನೋಡ್ತಾವನೆ. ಒಂದು ರೀತಿನಲ್ಲಿ ಕರೆಕ್ಟು ಇದು. ಯಾವನ್ ಹೇಳಿರೋದು ರಾಜಮಾತೆ ಅಂತ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ಈ ಒಂಟಿ ಸದಸ್ಯರಿಗೆ ಒಂದು ಚೂರು ಕಾಮನ್ ಸೆನ್ಸ್ ಇಲ್ಲ. ಆ ಅಮ್ಮನಿಗೆ ಡಾಮಿನೇಟ್ ಮಾಡಕ್ಕೆ ಬಿಡ್ತಿದ್ದಾರೆ. ಅಲ್ಲಿ ಧನುಷ್ ಆದರೂ ಆಗಿರ್ಬೋದು, ಧ್ರುವಂತ್ ಆದರೂ ಆಗಿರ್ಬೋದು, ಮಲ್ಲಮ್ಮ ಇನ್ಕ್ಲೂಡಿಂಗು ಇನ್ನು ಉಳಿದಂಥ ಕಂಟೆಸ್ಟೆಂಟ್ಗಳು ಅಮ್ಮಂಗೆ ಏನಕ್ಕೆ ಡಾಮಿನೇಟ್ ಮಾಡಕ್ಕೆ ಬಿಡ್ತಿದ್ದಾರೆ? ಒಬ್ಬನಾದರೂ ಬಂದು ಹೈಲೈಟ್ ಆಗ್ತಿದ್ದಾನಾ? ಇಲ್ಲ. ಹೈಲೈಟ್ ಆಗ್ತಿರೋಂಥದ್ದು ಯಾರು? ಆ ಒಂದು ಒಂಟಿ ಇದು ಸದಸ್ಯರಲ್ಲಿ ಇದೇ ರಾಜಮಾತೆ. ಸ್ವಯಂ ಘೋಷಿತೆ ರಾಜಮಾತೆ ಅಂತಂದರೆ ಅದು ಅಶ್ವಿನಿ ಗೌಡ ಅವರಷ್ಟೇ. ಸೊ ಅವರವರೇನೆ ಕ್ರಿಯೇಟ್ ಮಾಡ್ಕೊತಿದ್ದಾರೆ. ಅದಕ್ಕೋಸ್ಕರನೇ ಈ ಕಡೆಯಿಂದ ಗಿಲ್ಲಿ ಮಾತ್ರ ಸರಿಯಾಗಿ ಕೌಂಟರ್ ಕೊಡ್ತಾವನೆ. ಹೆಂಗೆ ಉರಿಸ್ತವನೆ ಅಂತಂದರೆ ಮದ್ದೆ ಹೇಳದ್ನಲ್ಲ, ಬೆಂಕಿ ಹತ್ಕೊಂಡು ದಗ 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 ಅಂತ ಉರಿತೈತೆ. ಇವತ್ತಿನ ಎಪಿಸೋಡಲ್ಲಂತೂ ಚಿಂದಿಯಾಗಿದೆ ಅಂತ ಅನ್ಕೊತೀನಿ. ಅಲ್ಲಿ ಎದುರುಗಡೆ ಹೋಗ್ಬಿಟ್ಟು ಅವಳು ಮುಂದೆ ತಿಕ್ಕ ಅಲ್ಲಾಡ್ಸ್ಕೊಂಡು ಟಟಟೈ ಟಿಟಟೈ ಅಂತೆಲ್ಲ ಡ್ಯಾನ್ಸ್ ಎಲ್ಲ ಹೊಡಿತಿದ್ದಾನೆ. ನಿಜವಾಗ್ಲೂ ನಮಗಂತೂ ನೋಡ್ಲಿಕ್ಕೆ ಖುಷಿ ಆಗ್ತಾಯಿದೆ ಗುರು. ಒಳಗಡೆಗಲ್ಲಿ ಅಶ್ವಿನಿಗೆ ಎಷ್ಟು ಬೇಜಾರಾಗ್ತಿದೆಯೋ ಗೊತ್ತಿಲ್ಲ, ಬಟ್ ನಮಗಂತೂ ಅಷ್ಟೇ ಖುಷಿ ಆಗ್ತಿದೆ. ಬಿಕಾಸ್ ಆಫ್ ಅಶ್ವಿನಿ ಅವರು ಆ ಒಂದು ಮಟ್ಟಕ್ಕೆ ದರ್ಪ ದೌರ್ಜನ್ಯ ರೀತಿಯಲ್ಲಿ ತೋರಿಸ್ತಿರೋವಂಥದ್ದು. ಓಕೆ, ಗಿಲ್ಲಿ ಮಾಡೋದ್ರಲ್ಲಿ ಕೆಲವೊಂದು ಆ ಕಡೆ ಈ ಕಡೆ ಹೋಗಿದೆ ಕ್ವಾಟ್ಲೆ ಥರದ್ದು. ಓಕೆ, ಆ ಥರದ್ದು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಬಟ್ ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಆ ರೀತಿಯಲ್ಲಿ ಮಾಡಬೇಕು. ಬಟ್ ನಾನು ದರ್ಪದಿಂದನೇ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಪ್ರತಿ ಒಂದು ಫ್ರೇಮಲ್ಲೂ ಕೂಡ ಒಂದು ರೀತಿಯಲ್ಲಿ ರೋಸ್ಟ್ ಮಾಡ್ತಾವನೆ. ಅಲ್ಲಿ ಟಿಶ್ಯೂ ಪೇಪರಲ್ಲೂ ಕೂಡ ಅಷ್ಟೇ. ಟಿಶ್ಯೂ ಪೇಪರೆಲ್ಲ ವೇಸ್ಟ್ ಮಾಡಬಾರ್ದು ಅಂತಂದರೆ ಕೈಗೆಲ್ಲ ಗಲೀಜಾಗ್ಬಿಟ್ಟಿದೆ. ಟಿಶ್ಯೂ ಪೇಪರ್ನ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಸಾಕಬೇಕು ಅಂತ ಅದು ಬಿಸಾಕ್ತಾನೆ. ಅವಳು ಎದುರುಗಡೆ ಹೋಗ್ಬಿಟ್ಟು ಅಶ್ವಿನಿ ಎದುರುಗಡೆಗೆ ಆ ಮ್ಯಾಟ್ನ ತೊಗೊಂಡು ಹೋಗ್ಬಿಟ್ಟು ಒದರ್ತಾನೆ. ಗಲೀಜು ಓಡಿಸ್ಬೇಕು, ಗಲೀಜಿದೆ, ಗಲೀಜನ್ನ ಫಸ್ಟ್ ಓಡಿಸ್ಬೇಕು ಅಂತಾನೆ. ಇಂಡೈರೆಕ್ಟಾಗಿ ಗಲೀಜ್ ಅಂತ ಹೇಳ್ತಿರೋದು ಅದು ಅಶ್ವಿನಿ ಗೌಡ ಅವ್ರಿಗೇನೆ. ವಾಚ್ಮ್ಯಾನ್ ಅಂತಾನೆ, ವಾಚ್ ಮಾಡ್ತಿರ್ಬೇಕು ವಾಚ್ಮ್ಯಾನು ಅಂತಾನೆ. ಏನಂತ ಅರ್ಥ ಮಾಡ್ಕೊಂಡಿದ್ದಾನೋ ಅಂತ ಅರ್ಥ ಆಗ್ತಿಲ್ಲ ನನಗೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಕ್ವಾಟ್ಲೆ ಅಂತೂ ಕೊಡ್ತಿದ್ದಾನೆ. ಹೆಂಗೆ ಉಳಿಸ್ಬೇಕು ಅನ್ನೋದನ್ನು ಇವನು ನೋಡೇ ಕಲಿಬೇಕು ಅಂತ ಅನಿಸುತ್ತೆ. ಬಟ್ ಅದು ಗಿಲ್ಲಿಯವನ್ನ ಎದುರು ಹಾಕೊಂಡಿದ್ದಾರೆ ಅಶ್ವಿನಿ ಅಂತಂದರೆ ಖಂಡಿತವಾಗ್ಲೂ ಅವನಂತೂ ಬಿಡಲ್ಲ. ಸೊ ಸಖತ್ ಎಂಟರ್ಟೈನಿಂಗ್ ಆಗಿದೆ. ಸೊ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಪ್ರೋಮೋ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಮತ್ತೆ ಸಿಗ್ತೀನಿ.